ಏನು ಗೊತ್ತಾ, ಇವಾಗ ಈ ಗಾಡಿನ ಮತ್ತೆ ಸೋ ಕಾಲ್ಡ್ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗ್ತಾ ಇದ್ದೀನಿ. ಮೇಯ್ನ್ ಏನಂದರೆ ನನಗೆ ಈ ಕ್ಯಾಲಿಪರ್ ಏನಿದೆಯೋ ಇದು ಹೊಸದು ಹಾಕ್ಕೊಡ್ಬೇಕು. ಅವ್ರು ಒಪ್ಕೊಂಡಿದ್ದಾರೆ ಹೊಸದು ಹಾಕ್ಕೊಡ್ತೀನಿ ಅಂತ. ಆ್ಯಂಡ್ ಇದೇ ಥರ ರಿಫ್ಲೆಕ್ಟರ್ ಹತ್ತು ಕಡೆ ರಿಫ್ಲೆಕ್ಟರ್ ಇಲ್ಲ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ಮು ಏನಂದರೆ ಹೆಡ್ಡಲ್ಲಿ ನಾಯ್ಸ್ ಇದೆ ಅಂದ್ಬಿಟ್ಟು, ಅದಾದಮೇಲೆ ಈ ನಾಬ್ಸ್ ಏನಿದೆಯೋ ಇಲ್ಲಿದೆಯಲ್ಲ ನಾಬ್ಸು, ಇದು ಬಂದ್ಬಿಟ್ಟು ವರ್ಕೇ ಇಲ್ಲ. ಅಂದರೆ ತಿರುಗಲ್ಲ, ಸುಮ್ಮನೆ ನಾಬ್ ಥರ ಇದೆ, ಅದು ಅಡ್ಜಸ್ಟ್ ಆಗ್ತಾಯಿಲ್ಲ, ಆ ಕಡೆ ಈ ಕಡೆ ತಿರುಗ್ತಾ ಇಲ್ಲ. ಸೊ ಇದು 4 ಅವರು ಇವಾಗ ನನಗೆ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನೋಡಿ, ಕ್ಯಾಲಿಪರ್ ಹಾಕ್ಕೊಟ್ಟಿದ್ದಾರೆ ಸೋ ಕಾಲ್ಡ್ ಸರ್ವಿಸ್ ಸೆಂಟರು. ನನಗೆ ಹೆಸರು ತಗೊಳ್ಳಲ್ಲ ನಾನು. ಸೊ ನಂದು ಹಳೇದೇನು ಡ್ಯಾಮೇಜ್ ಆಗಿತ್ತು ಅದನ್ನು ಹಾಕ್ಕೊಟ್ಟಿದ್ದಾರೆ. ಆ್ಯಂಡು ರಿಫ್ಲೆಕ್ಟ್ರ್ ಏನಿದೆಯೋ ನೋಡಿ, ಈ ಕಡೆದು ಆ ಕಡೆದು ಸಮಥಿಂಗ್ ಈ ಕಡೆ ಲೆಫ್ಟ್ದು ಅನಿಸುತ್ತೆ, ಇದು ಹಾಕ್ಕೊಟ್ಟಿದ್ದಾರೆ. ಸೊ ಈ ನಾಬ್ಸ್ ಎರಡೂ ಕೂಡ ವರ್ಕ್ ಆಗ್ತಿರ್ಲಿಲ್ವಲ್ಲ, ಇವಾಗ ಇದು ವರ್ಕ್ ಆಗ್ತಾಯಿದೆ ಕರೆಕ್ಟಾಗಿ, ಇದು ವರ್ಕ್ ಆಗ್ತಾಯಿದೆ. ಇದು ನೋಡಿ, ಇದೇನಾಗುತ್ತೆ ಅಂದರೆ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 ತಿರುಗ್ತಾನೇ ಐತೆ ಗುರು. ಥ್ರೆಡ್ ಸ್ಲಿಪ್ ಮಾಡಿಬಿಟ್ಟು ಕೊಟ್ಬಿಟ್ಟವ್ರೆ, ಅದಷ್ಟು ಅಡ್ಜಸ್ಟ್ಮೆಂಟ್ ತಿರುಗ್ತಾನೇ ಇರ್ತದಂತೆ. ಏನು ಕೆಲಸ ಮಾಡಿಕೊಡ್ತಾರಂದರೆ ನಿಜವಾಗ್ಲೂ. ಇವಾಗ ಬೆಳಗ್ಗೆ ಇವತ್ತು ನಾನು ಶನಿವಾರ 8 ಗಂಟೆಗೆ ಗಾಡಿ ಬಿಟ್ಟಿದ್ದೀನಿ. 8 ಗಂಟೆಗೆ ಬಿಟ್ಟರೆ ಇವಾಗ 5 ಗಂಟೆ ಆಗ್ತಾಯಿದೆ. ನನ್ನ ಕೆಲಸ ಸುಮ್ಮನೆ ಇದು ಮಾಡ್ತಾರೆ ಗುರು. ಸೊ ಹಾಯ್ ಹೆಲೋ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೇನ್ ಪ್ರಾಬ್ಲಮ್ ಏನಂದರೆ, 1 ನಿಮಿಷ ಪೆಟ್ರೋಲ್ ಹಾಕ್ಸ್ಕೊಂಡ್ಮೇಲೆ ಹೇಳ್ತೀನಿ. ಪುಷ್ಪರಾಜ್ 310 ಹಾಕು ನನಗೂ. ಸೊ ಎಲ್ಲ ಕಡೆ 3 ಸ್ಟಾರ್ಟ್ ಆಗುತ್ತೆ, ಇವ್ರದ್ದು 7 ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ನೋ ಪ್ರಾಬ್ಲಮ್. ಕಾರ್ಡು ಮುಂದೆ ಹಾಕ್ಬಿಟ್ಟು ಕೊಡ್ತೀನಿ. ನಾನಲ್ಲಿ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು ನನ್ನ ಮೇಲೆ, ಆಯಿತಾ, ಈ ಥರ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಸರಿ, ನಾನು ಅಲ್ಲಿ ಹೋಗ್ಬಿಟ್ಟು ಪೊಲೀಸವ್ರ ಹತ್ರ ಮಾತಾಡಿದ್ಮೇಲೆ, ಯಾಕಪ್ಪ ರಾಜಿ ಮಾಡ್ಕೊಬಿಡಿ ಹಂಗೆ ಹಿಂಗೆ ಅಂತ ಹೇಳಿದ್ಮೇಲೆ, ಎಲ್ಲ ಮಾತುಕತೆ ಆಗಿದ್ಮೇಲೆ ಅವ್ರ ರೆಪ್ಯುಟೇಷನ್ ಹಾಳಾಗೋಗುತ್ತೆ ಹಂಗೆ ಹಿಂಗೆ ಅಂತಂದ್ರೆ, ಸರಿ ಬಿಡಿ ಇನ್ನೇನಕ್ಕೆ ಅಂದ್ಬಿಟ್ಟು ನಾನು ಎಲ್ಲ ಡಿಲೀಟ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಡಿಲೀಟ್ ಮಾಡಿದೆ, ಯೂಟ್ಯೂಬಲ್ಲೂ ಅದು ಒಂದು 85K ಹೊಡಿತು, ಡಿಲೀಟ್ ಮಾಡಿದೆ. ಸರಿ ಮಾಡ್ಕೊಡ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು. ಸೊ ಕ್ಯಾಲಿಪರು ಹೊಸದು ಹಾಕ್ಕೊಡ್ತೀನಿ ಅಂದರು, ಹೊಸದು ಹಾಕ್ಕೊಟ್ರು. ಇಟ್ಸ್ ಓಕೆ, ಕ್ಲಿಯರ್ ಮಾಡಿದ್ರು. ರಿಫ್ಲೆಕ್ಟ್ರದೊಂದು ಲೆಫ್ಟ್ ಸೈಡ್ದು ಹೋಗಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ಹಾಕ್ಕೊಟ್ರು, ಓಕೆ. ಆಮೇಲೆ ಇಂಜಿನ್ ಹೆಡ್ ನಾಯ್ಸ್ ಒಂದಿತ್ತು ಅಂದ್ಬಿಟ್ಟು ಹೇಳಿದ್ದೆ. 4 ಲಿಸ್ಟ್ ಮಾಡಿಕೊಟ್ಟಿದ್ದೆ. ಅವರು ಇಷ್ಟು ಮಾಡಿಕೊಟ್ರೆ ಸರಿ, ಇಲ್ಲಾಂದರೆ ಮತ್ತೆ ನೀನು ಬಾಪ ನನ್ನ ಹತ್ರ ಏನಿದೆಯೋ ಹೇಳು ಅಂತ ಅಂದರು. ತಿರುಗ್ತಾನೆ ಇದೆ. ಮೇಯ್ನ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಅಲಂಕಿಯಲ್ಲಿ ಮೇಲ್ಗಡೆ ಸ್ಕ್ರೂ ಏನಿದೆಯೋ ಅದು ತೆಗೆದ ಮೇಲೆ ಇದು ರಿಮೂವ್ ಆಗುತ್ತೆ. ಇದು ರಿಮೂವ್ ಆದಮೇಲೆ ಒಂದು ಥ್ರೆಡ್ ಥರ, ಒಂದು ಬೋಲ್ಟ್ದು ಇದ್ರ ಥರ ಇರುತ್ತೆ, ಅದು ಸ್ಕ್ರೂ ಥರನೋ ಬೋಲ್ಟ್ ಥರನೋ ಇರುತ್ತೆ. ಅದೇನು ಮಾಡಿದ್ದಾರೆ ಅಂದರೆ ಫುಲ್ಲು ಟೈಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅಂದರೆ ಆ ಕಡೆ ಈ ಕಡೆ ತಿರುಗ್ದಿರ ಅವ್ರೇನು ಮಾಡಿದ್ದಾರೆ, ಅದನ್ನು ಲೂಸ್ ಮಾಡಬೇಕಿತ್ತು. ಲೂಸ್ ಮಾಡೋಕ್ಕೋಗಿ ಏನು ಮಾಡಿದ್ದಾರೆ, ಅದರದ್ದು ಥ್ರೆಡ್ ಸ್ಲಿಪ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಹಿಂಗೆ ಇವಾಗ ನಟ್ಟಿಗೆ ಯಾವ ಶೇಪ್ ಇರುತ್ತೆ, ಆ ನಟ್ ಶೇಪಲ್ಲಿ ಇದ್ದಿದ್ದನ್ನು ಏನು ಮಾಡೋರು ಇವರು, ಈ ಸ್ಪಾನರ್ ಹಾಕಿ ಅದಾಕಿ ಇದಾಕಿ ಏನು ಮಾಡಿದ್ದಾರೆ, ಥ್ರೆಡ್ ಸ್ಲಿಪ್ ಮಾಡಿ ಅದನ್ನು ರೌಂಡ್ ಶೇಪ್ ಮಾಡಿಟ್ಬಿಟ್ಟಿದ್ದಾರೆ. ಆಮೇಲೆ ಹಾಕ್ಕೊಟ್ಟಿದ್ದಾರೆ. ಸರ್ ವರ್ಕ್ ಆಗ್ತಾಯಿದೆ ಸರ್, ಸ್ವಲ್ಪ ಟೈಟ್ ಇದೆ ಸರ್, ಅಷ್ಟೇ ಸರ್ ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ನಾನು ಆಫೀಸ್ ಹತ್ರ ಹೋದ್ಮೇಲೆ, ಆಫೀಸ್ಗೆ ಹೋಗ್ಬೇಕಾದ್ರೆ ನೋಡಿದಾಗ ಇದು ತಿರುಗ್ತಾನೇ ಇದೆ. ಸೆಟ್ ಮಾಡ್ಕೊಳ್ಳೋಣ ಅಂತ ಹೋದರೆ, ಸೊ ಗೈಸ್ ಹಿಂಗೆ ಮಾಡಿಟ್ಟಿದ್ದಾರೆ. ಸೊ ನಾನು ಏನು ಹೇಳೋಣ ಗುರು, ಇದು ಕರೆಕ್ಟಾಗಿದೆ ರೈಟ್ ಸೈಡ್ದು. ಲಾಸ್ಟ್ ಟೈಮು ರೈಟ್ ಸೈಡ್ದು ಪ್ರಾಬ್ಲಮ್ ಇತ್ತು, ಲೆಫ್ಟ್ ಸೈಡ್ ಕರೆಕ್ಟಾಗಿತ್ತು. ಸೊ ಈಗ ನಾನು ಏನು ಹೇಳಲಿ ಗುರು ಅದಕ್ಕೆ ನಾನು ಏನು ಮಾಡೋಣ ಅಂತಿದ್ದೀನಿ. ಲಾಸ್ಟ್ ಟೈಮು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ಸೊ ಆವಾಗ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ವೀಡಿಯೋ ಡಿಲೀಟ್ ಮಾಡಿದೆ. ಸರಿ, ಎಲ್ಲ ಪ್ರಾಬ್ಲಮ್ನ ನಂದು ಸಾಲ್ವ್ ಮಾಡಿಕೊಡ್ತೀನಿ ಅಂತಂದರು.
ನಾನು ವೀಡಿಯೋನ ರಿಮೂವ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ 1.7 ಮಿಲಿಯನ್ ವ್ಯೂಸ್ ಆಗಿತ್ತು, ಇನ್ನೊಂದು 5 ಲ್ಯಾಕು, ಇನ್ನೊಂದು 6 ಲ್ಯಾಕ್ ವ್ಯೂಸ್ ಎಲ್ಲ ಆಗಿತ್ತು. ಸರಿ ಇರಲಿ, ಏನೋ ಮಾಡ್ಕೊಡ್ತೀನಿ ಅಂದರು, ಅವ್ರಿಗೂ ರೆಪ್ಯುಟೇಷನ್ ಹಾಳಾಗೋಗೋದು ಬೇಡ, ಏನೋ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಒಳ್ಳೆ ಮನಸ್ಥಿತಿನ ಮಾಡಿಕೊಂಡು ಇವೆಲ್ಲ ಆಗ್ತವೆ. ಓಕೆ, ಜನಗಳಿಗೆ ನಾನು ಏನು ರೀಚ್ ಮಾಡಬೇಕೋ ಅದನ್ನು ರೀಚ್ ಮಾಡಿಸಿದ್ದೀನಿ. ಅವ್ರವ್ರು ಹುಷಾರಲ್ಲಿ ಅವ್ರವ್ರು ಇರ್ತಾರೆ ಅಂತ ನಾನೇನು ಮಾಡಿದೆ, ಹಿಂಗೆ ಮಾಡಿದೆ, ಡಿಲೀಟ್ ಮಾಡಿದೆ. ಓಕೆ, ಡಿಲೀಟ್ ಮಾಡಿಬಿಟ್ಟು ಮೊನ್ನೆ ಹೋದೆ ಗಾಡಿ ಬಿಡೋಕ್ಕೆ. ನನಗೂ ಕೆಲಸಗಳಿರುತ್ತೆ. ನನ್ನ ಆಫೀಸಲ್ಲಿ ಪದೇ ಈ ಸರ್ವಿಸ್ ಸೆಂಟ್ರಿಗೆ ಅಂತಲೇ ಲೀವ್ ತೊಗೊಳ್ತಾ ಇದ್ದರೆ ಅವ್ರು ಏನು ಹೇಳ್ತಿದ್ದಾರೆ, ಸೀರಿಯಸ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀನು ಹಿಂಗೆ ಲೀವ್ ತೊಗೊಳ್ತಾ ಇದ್ದರೆ ಪರ್ಮನೆಂಟಾಗಿ ನೀನು ಪೇಪರ್ಸ್ ಹಾಕಬೇಕಾಗುತ್ತೆ, HR ಟೀಮ್ ಕಡೆಯಿಂದ ನಿನಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನನಗೂ ಬೈದರು. ಸೊ ನಾನು ಲೀವ್ ತೊಗೊಳಕ್ಕಾಗಲ್ಲ, ಇಯರ್ ಎಂಡಲ್ಲಿ ನನ್ನ ಕೆಲಸಗಳಿರುತ್ತೆ. ಸೊ ನಾನೇನು ಮಾಡಿದೆ, ಒಂದು ಶನಿವಾರ ಬಂದು ಹಿಂಗೆ ಬಿಡು ಅಂತ ಹೇಳಿದ್ರು. ಆ ಶನಿವಾರ ನಾನು ಬಿಡೋಕ್ಕಾಗಲಿಲ್ಲ, ಅದು ಡೇಟು ಸಮಥಿಂಗ್ ಮರ್ತೋಗಿದ್ದೀನಿ. ಒಂದು 2 ವೀಕ್ಸ್ ಬ್ಯಾಕ್ ಅಂದ್ಕೊಳ್ಳಿ, 2 ವೀಕ್ಸ್ ಬ್ಯಾಕು ನನಗೆ ಬಿಡೋಕ್ಕಾಗಲಿಲ್ಲ. ನನಗೆ ಆಫೀಸ್ ಕೆಲಸ ಇದೆ, ಅದನ್ನು ಇನ್ಫಾರ್ಮ್ ಮಾಡಿದೆ ನಾನು ಕಾಲ್ ಮಾಡಿ, ಈ ಥರ ನನಗೆ ಆಫೀಸಲ್ಲಿ ಬೈತಾ ಇದ್ದಾರೆ, ಪದೇ ಲೀವ್ ಕೊಡೋಕ್ಕಾಗಲ್ಲ ಅಂತಿದ್ದಾರೆ. ನಾನು ಯಾವಾಗಲಾದರೂ ಫ್ರೀ ಇದ್ದಾಗ ಬಂದು ಬಿಡ್ತೀನಿ ನೋಡಿಕೊಂಡು, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಅಂದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಪರ್ಮಿಷನ್ ಸಿಗಲಿಲ್ಲ. ಸರಿ, ಮೊನ್ನೆ ಏನು ಮಾಡಿದೆ, ಸರ್ ಈ ಥರ ಗಾಡಿದು ಪಾರ್ಟ್ಸು ಇದು ಮಾಡಿಸ್ಕೊಳ್ಳೇಬೇಕು ನಾನು, ಅವರು ಈ ಥರ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಮೊನ್ನೆ ಶನಿವಾರ ಲಾಸ್ಟ್ ಸ್ಯಾಟರ್ಡೆ ಅವ್ರೇನು ಮಾಡಿದ್ರು, ಸರಿ ಒಂದು ಕೆಲಸ ಮಾಡು ವಿಕಾಸ್, ಹೋಗಿ ಹಾಫ್ ಡೇ ಲೀವ್ ತಗೋ, ಹಾಫ್ ಡೇ ಲೀವ್ ತೊಗೊಂಡು ಹೋಗಿ ಬಿಟ್ಬಿಟ್ಟು ಅದೇನಿದೆಯೋ ಕ್ಲಿಯರ್ ಮಾಡ್ಕೊಂಡು ಹಾಫ್ ಡೇಲಿ ಬಾ, ಯಾಕಂದರೆ ನಾವು ಇದನ್ನು ಹೇಳೋಕ್ಕಾಗಲ್ಲ HR ಅಂತಂದರು. ಸರಿ ಸರ್, ಓಕೆ ಹಾಫ್ ಡೇ ತೊಗೊಳ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಬೆಳಗ್ಗೆ 8 ಗಂಟೆಗೆ ಬಂದು ಗಾಡಿನ ಬಿಟ್ಟೆ. ಯಾರು ಕಾಲ್ಡ್ ಒಬ್ಬರು ಸರ್ವಿಸ್ ಸೆಂಟರ್ ಅವ್ರ ಹತ್ರ ನಾನು ಬಿಟ್ಟಾಗ ಅವರು ಹೆಂಗೆ ರೆಸ್ಪಾನ್ಸ್ ಇತ್ತಂದರೆ, ಬಿಟ್ಬಿಟ್ಟು ಹೋಗು, ನನಗೆ ಗೊತ್ತಿಲ್ಲ, ಇವಾಗ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಲ್ಲ, ಅವ್ರು ರೆಸ್ಪಾನ್ಸ್ ಹೆಂಗೆ ಮಾಡ್ತಿದಾರೆ ನಂಗೆ ಗೊತ್ತಿಲ್ಲ, ಹೋಗು, ನನಗೆ ಗೊತ್ತಿಲ್ಲ, ಹೋಗು, ಇನ್ನೊಬ್ಬರು ಬರ್ತಾರೆ, ಅವ್ರ ಹೆಸ್ರುಗಳು ತಗೊಳ್ಳಲ್ಲ ನಾನು, ಇನ್ನೊಬ್ಬರು ಬರ್ತಾರೆ, ಅವ್ರ ಹತ್ರ ಅವ್ರಿಗೆ ಹೇಳ್ಬಿಟ್ಟು ಇದು ಮಾಡ್ತೀನಿ, ನಾನು ತೊಗೊಳಕ್ಕಾಗಲ್ಲ ಇದೆಲ್ಲ. ನೋಡ್ಗುರು, ಒಂದು ಸರ್ವಿಸ್ ಸೆಂಟರಲ್ಲಿ ಇದ್ದ ಮೇಲೆ ಒಂದು ತಪ್ಪಾಗಿದೆ, ಕಂಪ್ಲೇಂಟ್ ಕೊಡೋಕ್ಕೆ ಮಾತ್ರ ಎಲ್ಲರೂ ಬಂದರು. ಅದೇ ಪ್ರಾಬ್ಲಮ್ ಆದಾಗ ಅದನ್ನು ರೀಸಾಲ್ವ್ ಮಾಡೋದಕ್ಕೆ ಯಾರಾದ್ರೇನು ಸರ್ವಿಸ್ ಸೆಂಟ್ರಲ್ಲಿ ಅವರಾಗಲಿ ಇನ್ನೊಬ್ಬರಾಗಲಿ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಯಾರನ್ನ ಇರಲಿ ಅದನ್ನು ರೆಸ್ಪಾನ್ಸ್ ತೊಗೊಂಡು ಪ್ರಾಬ್ಲಮ್ ಕ್ಲಿಯರ್ ಮಾಡಿಕೊಟ್ರೆ ಅದು ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಇದಾಗಲ್ಲ, ರಿಪೀಟ್ ಆಗಲ್ಲ. ಸೊ ಇವ್ರೇನಂದರೆ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ, ಅವ್ನು ಮಾಡ್ಕೊಂಡ ಅವನೇ ಮಾಡ್ಕೊಳ್ಳಿ ಇವನೇ ಮಾಡ್ಕೊಳ್ಳಿ ಹಿಂಗೆ ಮಾಡಿ ಏನಾಗುತ್ತೆ ಅಂದರೆ ನಮ್ಮನ್ನ ಪದೇ ಇದೇ ಕೆಲಸಕ್ಕೆ ನಾನು ಓಡಾಡ್ಕೊಂಡಿರ್ಬೇಕಾಗುರು. ನನಗೇನು ಬೇರೆ ವೀಡಿಯೋಸ್ ಮಾಡೋ ಅಂಥದ್ದಾಗಿರ್ಬೋದು, ನನಗೆ ಆಫೀಸ್ ಕೆಲಸಗಳಾಗಿರ್ಬೋದು ಏನಿರಲ್ವಾ ಹೇಳಿ, ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂದರೆ ನನಗೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಇವಾಗ ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಾರೆ. ಆ ಥ್ರೆಡ್ ಹೋಗ್ಬೇಕು, ಆ ಥ್ರೆಡ್ಡು ಇವಾಗ ಮತ್ತೆ ರೆಡಿ ಮಾಡೋಕ್ಕಾಗಲ್ಲ, ಬರೀ ಇದನ್ನೇ ಅದೇನು ಮಾಡಬೇಕು, ಇದನ್ನು ಒಳಗಡೆಯಿಂದ ಮತ್ತೆ ಅದನ್ನು ಚೇಂಜ್ ಮಾಡಬೇಕನ್ಸುತ್ತೆ. ಸೊ ಅದು ನನಗೆ ರಿಸ್ಕೆ, ನಾನು ಬಿಟ್ಟಿರೋಕ್ಕಾಗಲ್ಲ. ಇವಾಗ ಡ್ಯಾಂಪಿಂಗು ಅವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಆಗಲ್ಲ ನನಗೆ. ನಾನು ಇನ್ನು ರ್ಯಾಲಿ ಎಡಿಷನ್ ತೊಗೊಂಡು ಏನು ಪ್ರಯೋಜನ? ಸೊ ಇವ್ರು ಮಾಡೋ ಒಂದು ಸಣ್ಣ ತಪ್ಪಿಂದ ನೋಡಿ, ಮೊನ್ನೆ ಅದು ಥ್ರೆಡ್ಡು ಸ್ಲಿಪ್ ಆದಾಗ ಅಲ್ಲಿ ನಿಂತ್ಕೊಂಡಿರೋ ಟೆಕ್ನಿಷಿಯನ್ ಏನು ಸ್ಲಿಪ್ ಮಾಡಿದ್ದಾನೆ ಅವನೇ ಹೇಳಿದ್ದಾನೆ ಥ್ರೆಡ್ ಸ್ಲಿಪ್ ಆಗಿದೆ. ಸರಿ, ಒಂದು ಕೆಲಸ ಮಾಡಿ 1000 ಕಿಲೋಮೀಟ್ರ್ ಓಡಿಸಿ, ಅದಾದಮೇಲೆ ನಿಮ್ಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಕರೆಕ್ಟಾಗಿ ಏನೋ ಇದಾಗಲಿಲ್ಲ ಅಂದರೆ ಮತ್ತೆ ಬನ್ನಿ, ನಾವು ಅದನ್ನು ಗುರು ನನಗೆ ಅದೇ ಕೆಲಸನ ಗುರು, ಹೋಗೋದು ಓಡಿಸ್ಕೊಳ್ಳೋದು ಮತ್ತೆ ಬರೋದು ನಿಮ್ಮ ಹತ್ರ ಬಿಡೋದು ನನಗೆ ಬೇಡಪ್ಪ. ನಿಮ್ಮ ಸವಾಸ ನನಗೆ ಬೇಡ. ನಂದೇನು ಪ್ರಾಬ್ಲಮ್ ಇದೆಯೋ ನನಗೆ ಅದಕ್ಕೆ ಕ್ಲಿಯರ್ ಮಾಡಿಕೊಟ್ಬಿಡಿ, ನನಗೆ ಬೇಕಾಗಿಲ್ಲ. ನಾನು ಬೇರೆ ಕಡೆ ಎಲ್ಲಾದರೂ ಮಾಡಿಸ್ಕೊಳ್ತೀನೋ ಅಥವಾ ನಾನೇ ಏನಾದರೂ ಮಾಡ್ಕೊಳ್ತೀನೋ ಅದು ನನಗೆ ಬಿಟ್ಟಿದ್ದು. ನನಗೆ ನಿಮ್ಮ ಹತ್ರ ಬರೋದು ನನಗೆ ಇಷ್ಟ ಇಲ್ಲ. ನನಗೆ ಈ ಪ್ರಾಬ್ಲಮ್ಸ್ದು ಪದೇ ಒಂದು ಪ್ರಾಬ್ಲಮ್ಗಂತ ಬಂದರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ಇನ್ನೊಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಕೊಟ್ರೆ ನನಗೂ ಬೇಜಾರಾಗುತ್ತೆ. ಸೊ ಅದಕ್ಕೆ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಇವಾಗ ಅವ್ರು ಎಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ಅಲ್ಲಿ ನಾನು ಹೋಗಿದ್ದೆ. ಹೇಳಿದ್ರು ಅವರು, ನಿಂದೇನಾದರೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನನ್ನ ಹತ್ರ ಬಾ, ನಾನು ಅವ್ರನ್ನ ಕರೆಸಿ ಮಾತಾಡ್ತೀನಿ ಅಂತ ಅಂದರು. ಸೊ ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ನಿಮ್ಗೆ ಅದೇನು ಅಪ್ಡೇಟ್ ಆಗುತ್ತೆ, ಅದೇನು ಅಪ್ಡೇಟ್ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಅದಕ್ಕೆ ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಇವಾಗ ಹೋಗಿ ಅವ್ರ ಹತ್ರ ಮೀಟ್ ಮಾಡಿ, ಸರ್ ಈ ಥರ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ, ನನಗೆ ಇದೇ ಥರ ಓಡಾಡ್ತಾ ಇದ್ದರೆ ನನ್ನ ಆಫೀಸಿಂದ ತೆಗ್ದಾಕ್ತಾರಂತೆ,
ಅದೇನಾದರೂ ಪ್ರಾಬ್ಲಮ್ ಆಗಿ ನಾನು ಆಫೀಸಿಂದ ತೆಗೆದಾಕಿದ್ರೆ ನನಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂದರೆ ತಿಂಗಳಿಗೆ 20,000 ರೂಪಾಯಿ ನನಗೆ EMIಗಳು, ಕಮಿಟ್ಮೆಂಟ್ಗಳು, ಮನೆದು ಅದು ಇದು ಏನೇನೋ ಪ್ರಾಬ್ಲಮ್ಸ್ ಇದೆ. ಅದೆಲ್ಲ ಮತ್ತೆ ನನಗೇನಾದರೂ ಆಗಿ ನಾನೇನಾದರೂ ಮಾಡಿಕೊಂಡ್ರೆ ನನಗೆ ಗೊತ್ತಿಲ್ಲ ಸರ್, ಅವರೇ ಜವಾಬ್ದಾರರು ಅಂತ ನಾನು ಹೋಗಿ ಇವಾಗ ಅವ್ರ ಹತ್ರ ಮಾತಾಡ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಮುಂದಕ್ಕೆ ನೋಡೋಣ. ಇಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗಬೇಕು. ನನಗೆ ಕರೆಕ್ಟಾಗಿ ರೂಟ್ ನೆನಪಿಲ್ಲ. ಇಲ್ಲಿ ನ್ಯಾವಿಗೇಷನ್ ಹಾಕ್ಕೊಳ್ಳೋಣ ಅಂದರೆ ಆಫೀಸಲ್ಲಿ ಇದೊಂದು ಮೊಬೈಲ್ ಹೋಲ್ಡ್ರೆ ಕದ್ದುಬಿಟ್ಟಿದ್ದಾರೆ. ನಂದು ಎಂಥ ಕರ್ಮ ಅಂದರೆ ನೋಡುಗುರು, ಮೊಬೈಲ್ ಹೋಲ್ಡ್ರನ್ನ ವೈರ್ ಕಟ್ ಮಾಡಿ ಮೇಲ್ಗಡೆದು ಮಾತ್ರ ಬಿಚ್ಕೊಂಡೋಗಿದ್ದಾರೆ, ಕೆಳಗಡೆದು ಮಾತ್ರ ಹಂಗೆ ಇದೆ. ಏನು ಮಾಡ್ತೀರಾ? ಸೊ ಈಗ ನಾನು ನಾಯಂಡಹಳ್ಳಿಯಲ್ಲಿದ್ದೀನಿ. ನಾಯಂಡಹಳ್ಳಿಯಿಂದ ನಾನು ಚೆನ್ನಮ್ಮನ ಕೆರೆ ಅಚ್ಚೆಕಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಅದೇ ಚೆನ್ನಮ್ಮನ ಕೆರೆ ಅಚ್ಚೆಕಟ್ಟು ಏನೋ ಅಂತಾರದನ್ನು. ಸೊ ಅಲ್ಲಿಗೆ ಹೋಗಿ ನಾನು ಅವ್ರನ್ನ ಮೀಟ್ ಮಾಡಿ, ಡಬಲ್ ಸ್ಟಾರ್ ಅವ್ರನ್ನ ಮೀಟ್ ಮಾಡಿ ನಾನು ಅವ್ರ ಜೊತೆ ಮಾತಾಡಿ, ಅವ್ರು ತುಂಬ ಒಳ್ಳೆಯವರು, ಚೆನ್ನಾಗಿ ಮಾತಾಡಿಸಿದ್ರು ಲಾಸ್ಟ್ ಟೈಮೇ. ನಿನಗೆ ಏನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ಬಾ ವಿಕಾಸ್, ನೀನು ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆನೇ ನನಗೊಂದು ಕಂಪ್ಲೇಂಟ್ ಕೊಟ್ಟಿದ್ರೆ ನಾನು ಹಂಗೆ ಮಾಡ್ತಾಯಿದ್ದೆ, ಇವ್ರಿಗೆ ಹಿಂಗೆ ಮಾಡ್ತಾಯಿದ್ದೆ ಸರಿಯಾಗಿ ಅಂತ ಅಂದರು. ಸೊ ನನಗೆ ಅವ್ರ ಮೇಲೆ ಒಂದು ಹೋಪ್ಸ್ ಇದೆ. ಸೊ ನೋಡೋಣ, ಅಲ್ಲಿ ಹೋಗಿ ಏನಿದೆಯೋ ಅದು ಮಾತಾಡೋಣ. ತುಂಬ ಒಳ್ಳೆಯವ್ರು ನಿಜವಾಗ್ಲೂ, ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಈ ಥರ ಪ್ರಾಬ್ಲಮ್ ಏನಕ್ಕೆ ಹಿಂಗೆ ಅಂತ. ಸೊ ಇವಾಗ ನಾನು ಅವ್ರ ಹತ್ರ ಹೋಗಿ ಅದೇನಿದೆಯೋ ಮಾತಾಡ್ತೀನಿ. ನೀವೇ ಹೇಳಿ ಗಾಯ್ಸ್, ಎಷ್ಟು ಅಂತ ನಾನು ಓಡಾಡಬೇಕು? ನನಗೇನು ಬೇರೆ ಕೆಲಸ ಕಾರ್ಯಗಳೇ ಇಲ್ವಾ? ಇವ್ರ ಹಿಂದೆ ಓಡಾಡೋದು ಒಂದೇನ ಕೆಲಸ? ನನಗೆ ಸಾಕಾಗ್ಬಿಟ್ಟೈತೆ ಗುರು. ನನಗೆ ಪೆಟ್ರೋಲ್ ವೇಸ್ಟು ನೋಡಿ. ಮೊನ್ನೆ ಶನಿವಾರ ಬಿಟ್ಟೆ, ಅಲ್ಲಿಂದ ಮನೆಗೆ ಬರೋಕ್ಕೆ ರ್ಯಾಪಿಡೋಲ್ಲಿ ಮಾಡ್ಕೊಂಡು ಹೋಗೋದು, ಮತ್ತು ಅಲ್ಲಿಂದ ಮನೆಯಿಂದ ಅಲ್ಲಿಗೆ ಹೋಗೋದು ರ್ಯಾಪಿಡೋ. ಯಾರು ಗುರು ಕೊಡ್ತಾರೆ ನನಗೆ? ನಾನೇನು ಲಕ್ಷಗಟ್ಟಲೆ ದುಡಿತಾ ಇದ್ದೀನಿ, ಸಾವಿರಗಳ ಗಟ್ಟಲೆಯಲ್ಲೇ ನಾನು ದುಡಿತಾ ಇರೋದು. ಅದು 25,000 ಬಂದ್ರೇ ಜಾಸ್ತಿ ನನಗೆ. ಅಂಥದ್ರಲ್ಲಿ ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟರೆ ನಾನು ಹೆಂಗುರು ಬದುಕೋದು? ಏನೋ 25,000 ಬರೋದ್ರಲ್ಲೇ ನಾನು ಏನೋ ಒಂದು ಮಾಡೋಣ, ಒಂದು ಸಾಧನೆ ಮಾಡ್ಕೊಳ್ಳೋಣ, ಏನೋ ಒಂದು ಮಾಡೋಣ ಅಂತ ಯೂಟ್ಯೂಬು ಅದು ಇದು ಅಂತ ಎಷ್ಟು ಕಾಂಪ್ರಮೈಸ್ ಆಗ್ತಾಯಿದ್ದೀನಿ ಗೊತ್ತಾ? ನಾನು ಬೇಜಾನ್ ಖರ್ಚು ಮಾಡಿಕೊಂಡು ಸಾಕಾಗ್ಬಿಟ್ಟೈತೆ ಗುರು. ನನಗೆ ಈ ಥರ ಟಾರ್ಚರ್ ಕೊಡಬಾರ್ದು ಯಾರಿಗೇ ಆಗಲಿ. ಕಸ್ಟಮರ್ಸ್ ಅಂದರೆ ಇವಾಗ ನಾವು ಖರ್ಚು ಮಾಡಿ ಅವ್ರ ಹತ್ರ ದುಡ್ಡು ಕೊಟ್ಟು ನಾವು ಒಂದು ಗಾಡಿ ರೆಡಿ ಮಾಡಿಸ್ಕೊಳ್ತಾ ಇದ್ದೀವಿ, ಗಾಡಿ ಪರ್ಚೇಸ್ ಮಾಡಿದ್ದೀವಿ ಅಂದಾಗ ಅವ್ರು ನಮಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಯಾವ ಥರ ಇದು ಮಾಡಬೇಕು. ಈ ಪ್ರಾಬ್ಲಮ್ ಹೇಳಿದ್ರೆ ಅವರು ಬೇರೆ ಏನೇನೋ ಹೇಳ್ತಾರೆ ಗುರು. ಆ ಮ್ಯಾನೇಜರ್ ಅಂತೂ ಯಪ್ಪ ತಲೆನೋವು ಬಂದ್ಬಿಡುತ್ತೆ ಅವ್ರ ಹತ್ರ ಮಾತಾಡಿದ್ರೆ. ಸೊ ಇವಾಗ ಹೋಗಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಅಂತಲ್ಲ, ಅವ್ರ ಹತ್ರ ಹೋಗಿ ನನ್ನ ಪ್ರಾಬ್ಲಮ್ ಹಿಂಗಾಗಿದೆ, ನಾನು ಏನು ಮಾಡಲಿ ಅಂತ ಕೇಳ್ತೀನಿ. ಇವತ್ತು ನಾನು ಆಫೀಸ್ಗೆ ಹೋಗಬೇಕು ಅಂತ ಹೇಳ್ತೀನಿ. ಏನು ಹೇಳ್ತಾರೆ ಕೇಳ್ಬಿಟ್ಟು ನಾನು ಅದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್ ಗಾಯ್ಸ್. ಇವಾಗ ಇಲ್ಲಿ ನಾಯಂಡಹಳ್ಳಿ ಇಲ್ಲೊಬ್ಬ ಫ್ರೆಂಡ್ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲೋಗಿ ಅದೇನಿದೆಯೋ ಮಾತಾಡ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸೊ ಸ್ಟೇಷನ್ ಹತ್ರ ಹೋಗಿದ್ದೆ. ಸೊ ಸ್ಟೇಷನಲ್ಲಿ 4 ಡಬಲ್ ಸ್ಟಾರ್ ಇದ್ದಾರಂತೆ. ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದವರು, ಅಂದರೆ ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನನಗೆ ಬಂದು ಕರೆಸ್ಬಿಟ್ಟು ಮಾತಾಡಿಸಿದಂಥ ಡಬಲ್ ಸ್ಟಾರ್ ಸಾರು ಅವರು ನನಗೆ ಸಿಗಲಿಲ್ಲ. ಸೊ ಅಲ್ಲಿ ಕಾದ್ವಿ, ಅವ್ರು ಬರಲಿಲ್ಲ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಸರ್ವಿಸ್ ಸೆಂಟರ್ ಹತ್ರ ಹೋಗ್ತಾಯಿದ್ದೀನಿ. ಸರ್ವಿಸ್ ಸೆಂಟರ್ ಹತ್ರ ಹೋಗಿ ನಂದು ಈ ಪ್ರಾಬ್ಲಮ್ನ ಹೇಳ್ತೀನಿ, ಹಿಂಗಾಗಿದೆ, ನಾನು ಸ್ಟೇಷನ್ ಹತ್ರ ಹೋಗಿದ್ದೆ, ಈ ಥರ ರಿಟರ್ನು ನಿಮ್ಮ ಮೇಲೇ ಅದೇನು ಕಂಪ್ಲೇಂಟ್ ಇದೆಯೋ ಅದು ಮಾಡೋಣ ಅಂತ ಹೋಗಿದ್ದೆ ಅಂತ ಹೇಳ್ತೀನಿ. ಸೊ ಅವ್ರು ಹೆಂಗೆ ರಿಯಾಕ್ಟ್ ಆಗ್ತಾರೋ ಗೊತ್ತಿಲ್ಲ. ನಾನು ಅವ್ರದ್ದು ಏನೂ ವೀಡಿಯೋ ಮಾಡಲ್ಲ ಗುರು. ಏನಿದ್ರು ನಿಮ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ಅವ್ರು ವೀಡಿಯೋ ಮಾಡೋದು ಅವ್ರ ರೆಪ್ಯುಟೇಷನ್ ಹಾಳಾಗೋಗುತ್ತಂತೆ. ಅಂದರೆ ನಮ್ಮ ಟೈಮು, ನಮ್ಮ ದುಡ್ಡು, ನಮ್ಮದೆಲ್ಲ ಏನು ಹಾಳಾಗೋದ್ರೂ ಕೂಡ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರ ರೆಪ್ಯುಟೇಷನ್ ಮಾತ್ರ ಹಾಳಾಗೋಗ್ಬಾರ್ದು ಅಷ್ಟೇ. ಸೊ ಅದು ಅವ್ರದ್ದು ಕಾನ್ಸೆಪ್ಟು. ಯಾರು ಅನ್ನೋದು ಕೂಡ ನಾನು ಹೇಳ್ತಿಲ್ಲ, ನಿಮ್ಗೆ ಅರ್ಥ ಆಗಿರುತ್ತೆ, ಅರ್ಥ ಆಗಿರೋರ್ಗೆ ಅರ್ಥ ಆಗಲಿ. ಒಟ್ಟಿನಲ್ಲಿ ಹೀರೋ ಸರ್ವಿಸ್ ಸೆಂಟರ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ಅದು ಯಾವ ಸರ್ವಿಸ್ ಸೆಂಟರ್ ಆದರೂ ಆಗಲಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಂದು ಈ ಥರ ಪ್ರಾಬ್ಲಮ್ ಮಾಡ್ತಾಯಿದ್ರೆ ನಾನು ಸಹಿಸ್ಕೊಂಡು ಕುತ್ಕೊಳ್ಳೋಕ್ಕೂ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. 1 ಸತಿ ತಡ್ಕೊಬೋದು, 2 ಸತಿ ತಡ್ಕೊಬೋದು. ಇದು ಪದೇ ಪದೇ ಎಷ್ಟು ದಿನ ಓಡಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ಅವ್ರು ಏನು ಹೇಳ್ತಾರೆ ನೋಡೋಣ. ವೀಡಿಯೋ ಅಂತೂ ಮಾಡಲ್ಲ ನಾನು. ಸೊ ಮಾಡಬೇಡ ಅಂತ ಹೇಳಿದ್ಮೇಲೆ ನಾವೇನು ಮಾಡೋದು ಹೋಗಲ್ಲ. ನಮಗೇನು ಆ ಥರ ತೆವಲಿಲ್ಲ ಅವರಿಂದ. ನಮಗೇನು ಫೇಮ್ ಆಗಬೇಕು ಅನ್ನೋ ಇಂಟೆನ್ಷನ್ಲಿ ನಾನೇನು ಮಾಡ್ತಾಯಿಲ್ಲ. ನನಗಾಗೋ ಪ್ರಾಬ್ಲಮ್ಗಳನ್ನ ನಾನು ಮಾಡಿದೆ. ಬಟ್ ಅವರು ಅದನ್ನು ಸಹಿಸ್ಕೊಳ್ಳಲಿಲ್ಲ. ಯಾಕಂದರೆ ಅವರು ತಗೊಳ್ಳೋಕ್ಕೆ ತಪ್ಪನ್ನ ಅವರು ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ. ಸರ್ವಿಸ್ ಸೆಂಟರ್ ನಾನು ಗಾಡಿ ಬಿಟ್ಟಿದ್ದೀನಿ. ಸೊ ಇವತ್ತು ಕೂಡ ನನ್ನ ಪ್ರಾಬ್ಲಮ್ ಹಿಂಗಾಗಿದೆ. ಅವರಿಗೆ ಕ್ಲಿಯರಾಗಿ ನೀಟಾಗಿ ಸಮಾಧಾನವಾಗಿ ಹೇಳಿದ್ದೀನಿ. ಯಾವುದೇ ರೀತಿಯಾದ ಅವ್ರ ಹತ್ರ ಏನು ಎಗ್ನೆಸ್ಟ್ ಆಗಿ ಏನು ಮಾತಾಡಿಲ್ಲ, ನಾನು ಏನೂ ಮಾತಾಡಿಲ್ಲ ಗುರು. ನನಗೂ ಯಾಕಂದರೆ ಸಾಕಾಗ್ಬಿಟ್ಟೈತೆ ಮಾತಾಡಿ. ಸೊ ಆದ ಕಾರಣದಿಂದ
ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಕ್ಲಿಯರಾಗಿ ಹೇಳಿದ್ದೀನಿ, ಈ ಥರ ನನಗೆ ನಾಬು ಇದು ಥ್ರೆಡ್ ಎಲ್ಲ ಸ್ಲಿಪ್ ಮಾಡಿಕೊಟ್ಟಿದ್ದೀರಾ ಅಂತ ಹೇಳಿದ್ದಕ್ಕೆ, ಇಲ್ಲ ಮ್ಯಾನೇಜರ್ ನನಗೆ ಇನ್ಫಾರ್ಮ್ ಮಾಡಿದ್ದಾರೆ ಹಿಂಗಾಗಿದೆ ಅಂತ ಹೇಳಿದ್ರು. ಸೊ 2 ಅವರ್ಸಲ್ಲಿ ನಾನು ಮಾಡಿಕೊಡ್ತೀನಿ ಅಂತಿದ್ದಾರೆ. ಅದು ಆಗುತ್ತೋ ಇಲ್ವೋ 2 ಅವರ್ಸ್ ನನಗೆ ಗೊತ್ತಿಲ್ಲ. 4 ಗಂಟೆ ಒಳಗಡೆ ಅವ್ರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ನಾನು ಗಾಡಿ ಬಿಟ್ಬಿಟ್ಟು ಎಗೈನ್ ಮತ್ತೆ ಖರ್ಚು ನನಗೆ, ಮತ್ತೆ ಹೋಗ್ತಾಯಿದ್ದೀನಿ. ಹೋಗಿ ಇವಾಗ 2 ಅವರು ನಮ್ಮ ಫ್ರೆಂಡದು ಒಂದು ಎಂಟರ್ದೇನೋ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ಲಾಸ್ಟ್ ಟೈಮು, ಅದ್ರದ್ದೊಂದು ಸ್ವಲ್ಪ ಫೋರ್ಕು ಅದು ಇದು ಸ್ವಲ್ಪ ಅದೇ ಕೋನ್ ಸೆಟ್ಟೆಲ್ಲ ಲೂಸ್ ಇದೆಯಂತೆ, ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಲ್ಲಿ ಟೈಮ್ ಇದಾಗೋ ಅಷ್ಟೊತ್ತಿಗೆ ಇವ್ರು ರೆಡಿ ಮಾಡಿಕೊಡ್ತಾರೇನೋ ಅದು ನೋಡಿಕೊಂಡು, ಅದೇನೆಂದರೆ ಶಾಕ್ ಅಬ್ಸರ್ದು ಒಂದು ಸೆಟ್ಟು ಏನು ಬರುತ್ತೆ ಅದನ್ನು ಹೊಸದು ಹಾಕ್ಕೊಡ್ತಾವ್ರೆ. ಇವಾಗ ಹಾಕ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ನೋ ಪ್ರಾಬ್ಲಮ್, ಅದು ಮಾಡಿಕೊಟ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಇನ್ನು ಮೇಲೆ ಈ ಸರ್ವಿಸ್ ಸೆಂಟರ್ಗೆ ನಾನು ಬರೋದು ಇಲ್ಲ. ನನಗೆ ಯಾಕಂದರೆ ಇದು ತುಂಬ ಲಾಂಗಾಗಿ ತುಂಬ ಜಾಸ್ತಿ ಎಳ್ಕೊಂಡು ಹೋಗ್ತಾಯಿದೆ ಇದು. ಇವ್ರ ಹತ್ರ ಒಂದು ರೆಡಿ ಮಾಡಿಸ್ಕೊಳಕ್ಕೆ ಹೋದರೆ ಇನ್ನೊಂದು ಹಾಳಾಗೋಗೋದು, ಹಿಂಗೆ ಎಲ್ಲ ಆಗ್ತಾಯಿದೆ. ಸೊ ಅದು ಆಗಬಾರ್ದು, ಇದು ಎಂಡಾಗಿಬಿಡಬೇಕು. ಇಲ್ಲಿಗೆ ಎಂಡಾದರೆ ನಾನು ಈ ಸರ್ವಿಸ್ ಸೆಂಟರ್ಗೆ ನಾನು ಬರೋದು ಇಲ್ಲ ನನಗೆ. ಯಾಕಂದರೆ ತುಂಬ ದೂರ ಕೂಡ ಆಗುತ್ತೆ. ನಮ್ಮ ಮನೆ ಹತ್ರನೇ ಪ್ರೀಮಿಯಾ ಇದೆ, ಅಲ್ಲೇ ನಾನು ಸರ್ವಿಸ್ ಮಾಡಿಸ್ಕೊಳ್ತೀನಿ. ಅದೇನೇ ಆಗಲಿ ಮನೆ ಹತ್ರ ಇದ್ದಾಗ ನನಗೆ ಏನಾಗುತ್ತೆ ಅಂದರೆ ನನಗೆ ಈ ಟ್ರಾವೆಲ್ಲು ಎಕ್ಸ್ಪೆನ್ಸಸ್ ಎಲ್ಲ ಸ್ವಲ್ಪ ಉಳಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಹಿಂಗೆ ಮಾಡ್ತಾಯಿದ್ದೀನಿ. ಸೊ ಗೈಸ್, ಗಾಡಿ ಸಿಕ್ಕಿದ ಮೇಲೆ ಹೆಂಗಿದೆ ಕರೆಕ್ಟಾಗಿ ಮಾಡಿಕೊಟ್ಟವ್ರೋ ಇಲ್ವೋ ಅಂತ ನೋಡಿ ಹೇಳಿ. ನಾನು ಅಲ್ಲಿಗೆ ಆ ವಿಡಿಯೋನ ಅಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡೋಕ್ಕೆ ನೋಡ್ತೀನಿ. ಸೊ ಸ್ಟೇ ಟ್ಯೂನ್ ಗೈಸ್. ಗಾಡಿ ಬಂದಮೇಲೆ ಅವ್ರು ಹೆಂಗೆ ರೆಡಿ ಮಾಡಿದ್ದಾರೆ ನೋಡ್ಕೊಂಡು ಹೇಳ್ತೀನಿ. ನೋಡಿ, ಇವತ್ತು ಲೀವ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ನನಗಿದೇ ಕೆಲಸ ಆಗೋಯಿತು. ಅದೇ ಒಂದು ಈ ಕೆಲಸ ಕಾರ್ಯ ಏನೂ ಇಲ್ಲ ಅಂದಿದ್ರೆ ಎಲ್ಲಾದರೂ ಹೋಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತಿದ್ದೆ. ಬಟ್ ವಿಧಿ ನನ್ನ ಜೊತೆ ಆಟ ಆಡ್ತಾ ಇದೆಯಾ, ಟೈಮ್ ನನ್ನ ಜೊತೆ ಆಟ ಆಡ್ತಾ ಇದೆಯೋ ನನಗೆ ಗೊತ್ತಾಗ್ತಾಯಿಲ್ಲ. ಬ್ಯಾಡ್ ಟೈಮು ಸೊ ಅದೇನು ಬ್ಯಾಡ್ ಟೈಮ್ ಗುರು. ನನಗೆಲ್ಲ ಈ 24 ಅನ್ನೋದು ನಿಜವಾಗ್ಲೂ ವರ್ಸ್ಟ್ ಅಂದರೆ ವರ್ಸ್ಟ್ ಆಗ್ಬಿಟ್ಟೈತೆ ನನಗೆ. ಅಟ್ಲೀಸ್ಟ್ 25 ಆದರೂ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಸೊ ಗೈಸ್, ಗಾಡಿ ಸಿಕ್ಕಿದ್ಮೇಲೆ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ ಗೈಸ್. ನಮಸ್ಕಾರ. ಮತ್ತು ನೋಡಿ, ಇದು ನಂದು ಹಳೇದು. ಇದು ಮೇಲ್ಗಡೆ ನೋಡಿದ್ರೇ ಶೈನ್ ಗೊತ್ತಾಗುತ್ತೆ. ಇವಾಗ ಇದು ಫುಲ್ಲು ಒಳಗಡೆ ಅದೇನು ಟ್ಯೂಬ್ ಥರ ಬರುತ್ತೆ ಅದನ್ನು ನಾನು ಹೊಸದು ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ, ನೋ ಪ್ರಾಬ್ಲಮ್ಮು, ಎಲ್ಲ ಡನ್ನು ಕೆಲಸ. ಸೊ ಇವ್ರ ಹತ್ರ ನನಗೆ ಇನ್ನು ಉಳ್ದಿರೋದು ಏನು ಕೆಲಸ ಇಲ್ಲ ಗುರು. ಸೊ ಸಾಕು ಗುರು, ಸಾಕು. ಸೊ ಇದು ನೋಡ್ಬೋದು ನೀವು, ಇದು ಹೊಸದು ಹಾಕ್ಕೊಟ್ಟಿದ್ದಾರೆ. ಇವಾಗ ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ ಕ್ಲಿಕ್ಸು. ಸೊ ನೋ ಪ್ರಾಬ್ಲಮ್ ಇವಾಗ. ಸೊ ಫೈನಲಿ ನನಗೆ ಒಂದು ಈ ಸರ್ವಿಸ್ ಸೆಂಟರ್ಗೆ ಸಾಕಾಗಿದೆ. ಸೊ ನೆಕ್ಸ್ಟು ನಾನು ಇನ್ನು ಈ ಸರ್ವಿಸ್ ಸೆಂಟರ್ಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಸೊ ಗೈಸ್, ನಾನು ನಿಮಗೆ ಏನು ಹೇಳೋಕ್ಕೋಗಲ್ಲ, ಈ ಸರ್ವಿಸ್ ಸೆಂಟರ್ ಚೆನ್ನಾಗಿಲ್ಲ, ಆ ಸರ್ವಿಸ್ ಸೆಂಟರ್ ಚೆನ್ನಾಗಿಲ್ಲ ಅಂತ. ನನ್ನ ಅನುಭವನ ನಾನು ಹಂಚ್ಕೊಂಡಿದ್ದೀನಿ. ಅದ್ರ ಮುಖಾಂತರ ನೀವು ನಿಮ್ಮ ಡಿಸಿಷನ್ ನಿಮ್ಮದು ಇರುತ್ತೆ. ಬೈ ಚಾನ್ಸ್ ಅವ್ರು ನಿಮಗೇನಾದರೂ ಚೆನ್ನಾಗಿ ಮಾಡಿಕೊಡ್ತಾಯಿದ್ರೆ ಗಾಯ್ಸ್ ಕ್ಯಾರಿ ಆನ್, ಆಯಿತಾ. ನನಗೆ ಅವರಿಂದ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಪಾರ್ಟು ಡ್ಯಾಮೇಜ್ ಆಗಿದೆ, ಅದಾಗಿದೆ, ಇದಾಗಿದೆ. ಮತ್ತು ಅದಕ್ಕೋಸ್ಕರ ನಾನು ಓಡಾಡಿ ಸುಮಾರು ಸತಿ ಓಡಾಡ್ಬಿಟ್ಟಿದ್ದೀನಿ. ಟ್ರಾವೆಲಿಂಗ್ ಜಾಸ್ತಿ ಆಗೋಗಿದೆ. ಸೊ ಆ ಕಾರಣದಿಂದ ನಾನು ಇನ್ಮೇಲೆ ಇಷ್ಟು ದೂರ ಬಂದು ಬಿಡೋ ಅಂಥ ಅವಶ್ಯಕತೆ ನನಗಿಲ್ಲ. ಮನೆ ಹತ್ರನೇ ಒಂದು ಸರ್ವಿಸ್ ಸೆಂಟರ್ ಇದೆ. ಸೊ ಅಲ್ಲೇ ಬಿಡ್ತೀನಿ ನಾನು. ಸೊ ಈ ವಿಡಿಯೋ ಆದಮೇಲೆ ನಾನು ಒಂದು ಪ್ರೀಮಿಯಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಒಂದು ಬಿಟ್ಟಿರೋದು ಒಂದು ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ಬಟ್ ಅದು ಒಳಗಡೆ ಎಲ್ಲ ಹೋಗಿ ನಾನೇನು ಮಾಡಿಲ್ಲ. ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.